ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಿಮಗೆ ಚಿಕನ್ ಸುಕ್ಕ ಹೇಗೆ ಮಾಡೋದನ್ನು ತಿಳಿಸಿಕೊಡ್ತಾ ಇದ್ದೇವೆ. ನಾನು ಒಂದು ತವಕ್ಕೆ ಒಂದು ಸಣ್ಣ ತೆಂಗಿನಕಾಯಿದು ಅರ್ಧ ಪೀಸ್ ತಗೊಂಡಿದ್ದೇನೆ. ಅದಕ್ಕೆ ಚೂರು ಅರಶಿನ ಹಾಕಿ ಹುರಿಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿತಾ ಇರಬೇಕು. ಅದನ್ನು ನೋಡಿ, ಹೀಗೆ ಕಲರ್ ಬರೋ ತನಕ ಹುರಿಬೇಕು. ಅದು ಹುರಿಯುವಾಗ ತುಂಬ ಒಳ್ಳೆ ಪರಿಮಳ ಬರ್ತದೆ. ಮತ್ತು ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ತಳ ಹಿಡಿದ ಪಾತ್ರೆ ಸಹ ಯೂಸ್ ಮಾಡ್ಬೋದು. ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ, ತೆಂಗಿನೆಣ್ಣೆ. ನಿಮಗೆ ತೆಂಗಿನೆಣ್ಣೆ ಇರೋದಿದ್ದರೆ ರಿಫೈನ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕಕ್ಕೆ ತೆಂಗಿನೆಣ್ಣೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಫ್ಲೇವರ್ ಸಿಗ್ತದೆ. ನಾನಿಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೇನೆ. ಅರ್ಧ kg ಚಿಕನಿಗೆ ಮೀಡಿಯಮ್ ಸೈಜದು 1.5 ಈರುಳ್ಳಿಯನ್ನು ತಗೊಂಡು ಫ್ರೈ ಮಾಡ್ತಾ ಇದ್ದೇನೆ. ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು ನೀವು. ಹೀಗೆ ಫ್ರೈ ಆದ ನಂತರ ಸ್ವಲ್ಪ ಈರುಳ್ಳಿಯನ್ನು ತಗೊಂಡು ತೆಂಗಿನಕಾಯಿ ತುರಿದಿಟ್ಟ ಮಿಕ್ಸಿ ಜಾರಿಗೆ ಹಾಕಬೇಕು. ಆ ಮಿಕ್ಸಿ ಜಾರಿಗೆ 4 ಎಸಳು ಬೆಳ್ಳುಳ್ಳಿನೂ ಹಾಕಬೇಕು. ಈಗ ಕುಕ್ಕರಲ್ಲಿ ಉಳಿದ ಈರುಳ್ಳಿಗೆ ಚಿಕನ್ ಹಾಕಬೇಕು. ಚಿಕನ್ ಒಟ್ಟಿಗೆ ಸ್ವಲ್ಪ ಅರಶಿನ ಹಾಗೂ ಉಪ್ಪನ್ನು ಹಾಕಿ ಸರಿ ಮಿಕ್ಸ್ ಮಾಡಬೇಕು. ಆಗ ಚಿಕನ್ ಒಳ್ಳೆ ಉಪ್ಪನ್ನು ಎಳ್ಕೊಳ್ತದೆ. ಮಿಕ್ಸ್ ಮಾಡಿ ಆದ ನಂತರ ಈಗ ಸದ್ಯಕ್ಕೆ ಒಂದು 2 ಸ್ಪೂನ್ ಚಿಕನ್ ಸುಕ್ಕ ಪೇಸ್ಟ್ ಹಾಕಬೇಕು. ಯಾಕಂತ ಹೇಳಿದ್ರೆ ಚಿಕನ್ ಬೇವಾಗ ಮಸಾಲೆಯನ್ನೆಲ್ಲ ಎಳ್ಕೊಂಡು ಒಳ್ಳೆ ಫ್ಲೇವರ್ ಸಿಗ್ತದೆ. ನಿಮಗೆ ಈ ಪೇಸ್ಟಿದ ರೆಸಿಪಿ ಬೇಕಿದ್ರೆ ಪ್ರೀವಿಯಸ್ ಕುಕಿಂಗ್ ವಿಡಿಯೋದಲ್ಲಿ ಹಾಕಿದ್ದೇವೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ನೀವು ಚೆಕ್ ಮಾಡ್ಬೋದು. ಈಗ ಚಿಕನ್ ಬೇಯ್ತಾ ಇರಲಿ. ಈಗ ಹುರಿದಿಟ್ಟ ತೆಂಗಿನಕಾಯಿ ಹಾಗೂ ಈರುಳ್ಳಿಗೆ 4 ಎಸಳು ಬೆಳ್ಳುಳ್ಳಿ ಹಾಕಿ ಒಂದು 2 ರಿಂದ 3 ಸೆಕೆಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ನೋಡಿ, ಹೀಗೆ ಗ್ರೈಂಡ್ ಮಾಡಬೇಕು. ಫುಲ್ ಪೌಡ್ರ್ ಆಗಬಾರ್ದು, ಹೀಗೆ ಸ್ವಲ್ಪ ದರಿ ಇರಬೇಕು. ನೋಡಿ, ಈಗ ಸ್ವಲ್ಪ ಚಿಕನ್ ಬೆಂದಿದೆ. ಒಂದು 80 to 90% ಚಿಕನ್ ಬೆಂದ ನಂತರ ಉಳಿದ ಪೇಸ್ಟನ್ನು ಹಾಕಬೇಕು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಪೇಸ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ ನಂತರ ಮಸಾಲೆ ಎಣ್ಣೆ ಬಿಡ್ತದೆ. ಆಗ ಹುರಿದು ಗ್ರೈಂಡ್ ಮಾಡಿದ ತೆಂಗಿನಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಇದರ ಅರ್ಥ ಚಿಕನ್ ಹಾಗೂ ಮಸಾಲೆ ಎಲ್ಲ ತುಂಬ ಒಳ್ಳೆ ಬೆಂದಿದೆ ಅಂತ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ನೀವು ಇದನ್ನು ನೀರು ದೋಸೆ, ಇಡ್ಲಿ, ಉದ್ದಿನ ದೋಸೆ, ಬಾಯ್ಲ್ಡ್ ರೈಸ್ ಯಾವುದರೊಟ್ಟಿಗೆ ಸಹ ಕಾಂಬಿನೇಷನ್ ಮಾಡಿ ನೀವು ತಿನ್ಬೋದು. ತುಂಬ ಸೂಪರ್ ಆಗಿರ್ತದೆ. ನಿಮಗೆ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.